ಹೇಗಿರುತ್ತೆ ಒಂದು ಐಲ್ಯಾಂಡ್ ನೀವ್ ಏನೇ ಕೇಳಿದ್ರು ಅದನ್ನ ಕೊಡೋ ಹಾಗಿದ್ರೆ ಹೌದು ಅಂತದ್ದೇ ಒಂದು ಮಿಸ್ಟೀರಿಯಸ್ ಆಗಿರುವಂತ ಮೂವಿನ ನಾವಿವತ್ತು ನೋಡ್ತಿರೋದು. ಐಲ್ಯಾಂಡ್ ಏನೋ ಕೇಳಿದ್ದನ್ನೆಲ್ಲ ಕೊಟ್ಬಿಡುತ್ತೆ, ಆದ್ರೆ ಮುಂದೆ ಆಗಿದ್ದನ್ನ ನಾವು ಯೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಈ ಮೂವಿ ತುಂಬಾ ಥ್ರಿಲ್ಲಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿದೆ. ಮೂವಿ ಹೆಸರು ಫ್ಯಾಂಟಸಿ ಐಲ್ಯಾಂಡ್ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರು ಆದಾಗ ಒಂದು ಹುಡುಗಿ ಯಾರಿಂದನೋ ತಪ್ಪಿಸ್ಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಆಕ್ಚುಲಿ ಹುಡುಗಿನ ಕಿಡ್ನಾಪ್ ಮಾಡಿ ಒಂದು ಐಲ್ಯಾಂಡ್ಗೆ ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕಿಂತ ಹತ್ರದಲ್ಲೇ ಇದ್ದಂತ ಒಂದು ರೆಸಾರ್ಟ್ ನ ಒಳಗಡೆ ಬಂದು ಬಚ್ಚಿಟ್ಕೊಬಿಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿ ಇದ್ದಂತ ಒಂದು ಫೋನ್ ರಿಂಗ್ ಆಗುತ್ತೆ. ಅದನ್ನ ಇವಳು ರಿಸೀವ್ ಮಾಡಿ ಹೆಲ್ಪ್ ಅನ್ನ ಕೇಳಿದಾಗ ಇವಳಿಗೆ ಗೊತ್ತಾಗೋಗುತ್ತೆ ಇವಳನ್ನ ಕಿಡ್ನಾಪ್ ಮಾಡ್ತಿರುವಂತ ಮಿಸ್ಟರ್ ರಾರ್ಕ್ ಅನ್ನೋ ಒಬ್ಬ ವ್ಯಕ್ತಿನೇ ಆ ಕಡೆಯಿಂದ ಫೋನ್ ನಲ್ಲಿ ಮಾತಾಡ್ತಿರೋದು ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದಷ್ಟು ಜನರು ಬಂದು ಅವಳಿಗೆ ಹೊಡೆದು ಎಳ್ಕೊಂಡು ಹೊರಟೋಗ್ತಾರೆ. ಮುಂದಿನ ಸೀನ್ ನಲ್ಲಿ ನಮಗೆ ಒಂದು ಪ್ಲೇನ್ ಫ್ಯಾಂಟಸಿ ಐಲ್ಯಾಂಡ್ ಅನ್ನೋ ಒಂದು ಐಲ್ಯಾಂಡ್ ಗೆ ಬರ್ತಿರೋದನ್ನ ತೋರಿಸ್ತಾರೆ. ಈ ಪ್ಲೇನ್ ನಲ್ಲಿ ಇರುವಂತ ಜನರೆಲ್ಲ ಯಾಕೆ ಫ್ಯಾಂಟಸಿ ಐಲ್ಯಾಂಡ್ ಗೆ ಬಂದಿರೋದು ಅಂತಂದ್ರೆ ಈ ಐಲ್ಯಾಂಡ್ ನಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿಗೆ ಬರೋಂತ ಜನರು ಅವರ ಮನಸ್ಸಿನಲ್ಲಿ ಯಾವುದೇ ತರದ ಫ್ಯಾಂಟಸಿನ ಇಟ್ಕೊಂಡ್ ಬಂದ್ರು ಅದು ನಿಜ ಆಗುತ್ತೆ. ಫ್ಯಾಂಟಸಿ ಅಂದ್ರೆ ಆಸೆ ಅಂತ. ಈ ಜನರು ಮನಸ್ಸಿನಲ್ಲಿ ಯಾವ ತರ ಆಸೆನ ಇಟ್ಕೊಂಡ್ ಬಂದಿರ್ತಾರೋ ಅದು ನೆರವೇರುತ್ತೆ. ನಂತರ ಅಲ್ಲಿಗೆ ಮಿಸ್ಟರ್ ರಾರ್ಕ್ ನ ಅಸಿಸ್ಟೆಂಟ್ ಬರ್ತಾಳೆ. ಇವಳ ಹೆಸರು ಜೂಲಿಯಾ ಅಂತ. ಜೂಲಿಯಾ ಅವ್ರನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಿರ್ತಾನೆ. ನಂತರ ಬಂದಿರೋಂತ ಎಲ್ಲಾ ಗೆಸ್ಟ್ ಗಳಿಗೂ ಅವರವರ ರೂಮ್ ಅನ್ನ ಕೊಟ್ಟು ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಸರಿ ಅಂತ ಹೇಳಿ ಜೂಲಿಯಾಲಿಂದ ಹೋಗ್ತಿರ್ಬೇಕಾದ್ರೆ ಇವಳ ಮೂಗ್ನಲ್ಲಿ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಆದ್ರೆ ಯಾಕೆ ಅನ್ನೋದು ಮಾತ್ರ ನಮ್ಗೆ ಅರ್ಥ ಆಗೋದಿಲ್ಲ. ಮಾರನೇ ದಿನ ಇವರೆಲ್ಲರಿಗೂ ಕುಡಿಯೋದಕ್ಕೆ ಅಂತ ಬ್ಲಾಕ್ ಕಲರ್ ಡ್ರಿಂಕ್ಸ್ ಅನ್ನ ಕೊಡ್ತಾರೆ. ಹೀಗೆ ಅವರೆಲ್ಲರೂ ಅದನ್ನ ಕುಡಿತಾ ಮಾತಾಡ್ತಿರ್ಬೇಕಾದ್ರೆ ಮಿಸ್ಟರ್ ರಾರ್ಕ್ ಬಂದು ಅವರನ್ನ ವೆಲ್ಕಮ್ ಮಾಡಿ ಹೇಳ್ತಾನೆ, ನಿಮ್ಮ ಮನಸ್ಸಿನಲ್ಲಿ ಏನೇನ್ ಫ್ಯಾಂಟಸಿಗಳಿವೆ, ಏನೇನ್ ಆಸೆಗಳಿವೆ ಅದೆಲ್ಲ ಇಲ್ಲಿ ನೆರವೇರುತ್ತೆ. ಆದ್ರೆ ಅದಕ್ಕೆ ಎರಡು ರೂಲ್ಸ್ ಗಳು ಇವೆ. ಮೊದಲನೇ ರೂಲ್ಸ್ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದೇ ಫ್ಯಾಂಟಸಿಗಳು ಸಿಗೋದು. ಎರಡನೇದು ನೀವು ನಿಮ್ಮ ಫ್ಯಾಂಟಸಿಗೆ ಎಂಟರ್ ಆದ್ಮೇಲೆ ಅದನ್ನ ಮುಗಿಸಿನೇ ಹೊರಗಡೆ ಬರ್ಬೇಕು ಅಂತ. ಇದನ್ನ ಕೇಳಿ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಮೊದಲನೇದಾಗಿ ರಾರ್ಕ್ ಅಣ್ಣ ತಮ್ಮ ಆಗಿರುವಂತ ಜೇಡಿ ಹಾಗೆ ಅವನ ತಮ್ಮ ಆಗಿರುವಂತ ಬ್ರಾಕ್ಸ್ ನ ಕರ್ಕೊಂಡ್ ಬಂದು ಒಂದು ದೊಡ್ಡ ಪಾರ್ಟಿ ನಡೀತಿರುವಂತ ಜಾಗಕ್ಕೆ ಬಿಡ್ತಾನೆ. ಯಾಕೆಂತಂದ್ರೆ ಜೇಡಿಯ ಫ್ಯಾಂಟಸಿ ಇದೇ ಆಗಿರುತ್ತೆ, ಒಂದು ದೊಡ್ಡ ಪಾರ್ಟಿಲಿ ತುಂಬಾ ಎಂಜಾಯ್ ಮಾಡ್ಬೇಕು ಹಾಗೆ ಶ್ರೀಮಂತರ ರೀತಿ ಇರ್ಬೇಕು ಅಂತ. ಹಾಗೆ ಇಲ್ಲೇ ಅರ್ಧಂಬರ್ಧ ಸುಟ್ಟೋಗಿರುವಂತ ಮನುಷ್ಯನು ಕೂಡ ಕಾಣಿಸ್ತಾನೆ. ನಂತರ ರಾರ್ಕ್ ಮತ್ತೊಬ್ರು ಗೆಸ್ಟ್ ಆಗಿರುವಂತ ಗ್ವೆನ್ ನ ಕರೆದು ಕೇಳ್ತಾನೆ, ನಿಮ್ಮ ಫ್ಯಾಂಟಸಿ ಏನು ಹೇಳಿ ಅಂತ. ಆಗ ಇವಳು ಹೇಳ್ತಾಳೆ, 5 ವರ್ಷದ ಹಿಂದೆ ಅಲೆನ್ ಅನ್ನೋ ಒಬ್ಬ ನನ್ನ ಫ್ರೆಂಡ್ ನನ್ಗೆ ಮದ್ವೆ ಆಗೋದಕ್ಕೆ ಅಂತ ಪ್ರಪೋಸ್ ಮಾಡ್ದ. ಆದ್ರೆ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆಂತಂದ್ರೆ ಅಲೆನ್ ತುಂಬಾನೇ ಒಳ್ಳೆಯವನು, ಅವನ ಪ್ರೀತಿನ ಪಡ್ಕೊಳ್ಳೋಕೆ ನನ್ಗೆ ಯೋಗ್ಯತೆ ಇದೆಯೋ ಇಲ್ವೋ ಅಂತ. ಆದ್ರೆ ಆ ರೀತಿ ಮಾಡಿ ನಾನು ತಪ್ಪು ಮಾಡ್ದೆ ಅಂತ ನನಗೆ ಅನ್ನಿಸ್ತಿದೆ. ನಾನು ಅಲೆನ್ ನ ಮದ್ವೆ ಆಗಿ ಅವನ ಜೊತೆ ಒಂದು ಫ್ಯಾಮಿಲಿ ನಡೆಸಬೇಕು ಅಂತ ತುಂಬಾ ಆಸೆ ಇದೆ ಅಂತ. ಆಗ ರಾರ್ಕ್ ಅವಳನ್ನ ಕೇಳ್ತಾನೆ, ಅಲೆನ್ ನಿಮ್ಗೆ ಪ್ರಪೋಸ್ ಮಾಡಿದಂತ ಟೈಮ್ ಅನ್ನ ವಾಪಸ್ ತಂದ್ರೆ ನೀವು ಅವನನ್ನ ಮದ್ವೆ ಆಗೋದಕ್ಕೆ ಒಪ್ಕೋತೀರಾ ಅಂತ. ಅದಕ್ಕೆ ಇವಳು ಕೂಡ ಖಂಡಿತವಾಗಿ ಒಪ್ಕೋತೀನಿ ಅಂತ ಹೇಳ್ಬಿಡ್ತಾಳೆ. ಆದ್ರಿಂದ ಅಲ್ಲೇ ಇದ್ದಂತ ಒಂದು ಬಾಕ್ಲನ್ನ ಓಪನ್ ಮಾಡಿ ಅಂತ ಹೇಳಿದಾಗ ಇವಳು ಕೂಡ ಆ ಬಾಕ್ಲನ್ನ ಓಪನ್ ಮಾಡ್ತಾಳೆ. ಆ ಜಾಗನ ನೋಡಿ ಇವಳಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಅಲೆನ್ ಮೊದಲನೇ ಸಲ ಇವಳಿಗೆ ಪ್ರಪೋಸ್ ಮಾಡಿದಾಗ ಇದೇ ತರದ ಜಾಗದಲ್ಲಿ ಪ್ರಪೋಸ್ ಮಾಡಿದ್ದ. ನೋಡಿದ್ರೆ ಆ ಜಾಗದಲ್ಲಿ ಅಲೆನ್ ಕೂಡ ಇರ್ತಾನೆ. ಅವನನ್ನ ನೋಡಿ ಇವಳಿಗೆ ಇವಳ ಕಣ್ಣನ್ನೇ ನಂಬೋದಕ್ಕೆ ಆಗ್ತಿರೋದಿಲ್ಲ. ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದೆ ಅಂತ. ಆಗ ಇವಳಿಗೆ ಅನ್ಸೋದಕ್ಕೆ ಶುರು ಆಗುತ್ತೆ, ರಾರ್ಕ್ ಅಲೆನ್ಗೆ ದುಡ್ಡನ್ನ ಕೊಟ್ಟು ಇಲ್ಲಿಗೆ ಕರ್ಸಿರ್ಬೋದು ನಾಟಕ ಆಡೋದಕ್ಕೆ ಅಂತ. ಆದ್ರೆ ಅಲೆನ್ ಮಾತ್ರ ಮೊದಲನೇ ಸಲ ಇವಳಿಗೆ ಪ್ರಪೋಸ್ ಮಾಡೋದಕ್ಕೆ ಬಂದಾಗ ಹೇಗೆ ಬಿಹೇವ್ ಮಾಡ್ತಿದ್ನೋ ಈಗ್ಲೂ ಕೂಡ ಅದೇ ರೀತಿ ಬಿಹೇವ್ ಮಾಡ್ತಿರ್ತಾನೆ. ಅಂದ್ರೆ ರಾರ್ಕ್ ಇವಳನ್ನ ಟೈಮ್ ನಲ್ಲಿ ಹಿಂದೆ ಕರ್ಕೊಂಡ್ ಬಂದು ಅಲೆನ್ ಇವಳಿಗೆ ಪ್ರಪೋಸ್ ಮಾಡ್ತಿದ್ನಲ್ಲ ಆ ಟೈಮ್ಗೆ ಬಿಟ್ಟಿರ್ತಾನೆ. ಆದ್ರಿಂದ ಇದನ್ನೆಲ್ಲ ನಂಬೋದಕ್ಕಾಗದೆ ಇವಳು ರಾರ್ಕ್ ಹತ್ರ ಬಂದು ಹೇಳ್ತಾಳೆ, ಇದೆಲ್ಲ ನಿಜ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ಅವನು ಹೇಳ್ತಾನೆ, ಇದು ಫ್ಯಾಂಟಸಿ ಐಲ್ಯಾಂಡ್, ನಿಜ ಅನ್ಕೊಂಡ್ರೆ ಎಲ್ಲಾನು ಕೂಡ ನಿಜ ಆಗುತ್ತೆ ಅಂತ. ಈ ಕಡೆ ನಮ್ಗೆ ಮತ್ತೊಬ್ಬ ಗೆಸ್ಟ್ ಆಗಿರುವಂತ ಪ್ಯಾಟ್ರಿಕ್ ನ ತೋರಿಸ್ತಾರೆ. ಇವನು ಮೆಲೆನಿ ಹತ್ರ ಬರ್ತಾನೆ. ಮೆಲೆನಿ ಕೂಡ ಇವನ್ ತರನೇ ಒಬ್ಳು ಗೆಸ್ಟ್. ಅವಳು ಇವನನ್ನ ಕೇಳ್ತಾಳೆ, ನಿನ್ ಫ್ಯಾಂಟಸಿ ಏನು ಅಂತ. ಆಗ ಇವನು ಹೇಳ್ತಾನೆ, ನಾನು ಚಿಕ್ಕ ವಯಸ್ಸಿಂದನೂ ಸೋಲ್ಜರ್ ಆಗ್ಬೇಕು ಅಂತ ತುಂಬಾನೇ ಇಷ್ಟ, ಆದ್ರೆ ಅದಕ್ಕೆ ನಮ್ಮಮ್ಮ ಪರ್ಮಿಷನ್ ಕೊಟ್ಟಿಲ್ಲ, ಅದಕ್ಕೆ ಪೊಲೀಸ್ ಆಫೀಸರ್ ಆಗಿದೆ, ಈಗ ಆ ಕೆಲ್ಸನು ಕೂಡ ಬಿಟ್ಬಿಟ್ಟಿದ್ದೀನಿ ಅಂತ. ನಂತರ ಮೆಲೆನಿ ಕೂಡ ಅವಳ ಫ್ಯಾಂಟಸಿನ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನು ಹೈಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಮೆಡಿಸನ್ ಅನ್ನೋ ಒಬ್ಳು ಹುಡುಗಿ ನನ್ಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ಲು. ಇದರಿಂದ ನಾನು ಡಿಪ್ರೆಷನ್ ಗೆ ಹೊರಟೋಗಿದ್ದೆ. ಅದಕ್ಕೆ ನನ್ನ ತಾಯಿ ನನ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋದಕ್ಕೆ ಒಬ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರು. ಆ ಡಾಕ್ಟರ್ ಎಷ್ಟು ಮಾತಾಡ್ತಿದ್ರು ಅಂತಂದ್ರೆ ಅವ್ರ ಮಾತಿಂದ ನನ್ಗೆ ತಲೆನೋವು ಬಂದ್ಬಿಡ್ತಿತ್ತು. ಅದಕ್ಕೆ ನಾನು ಅವರಿಗೆ ಡಾಕ್ಟರ್ ಟಾರ್ಚರ್ ಅಂತ ಹೆಸರಿಟ್ಟಿದ್ದೆ. ಮೆಡಿಸನ್ ಹಾಗೆ ಡಾಕ್ಟರ್ ಟಾರ್ಚರ್ ಮೇಲೆ ಸೇಡನ್ನ ತೀರ್ಸ್ಕೊಳ್ಳೋದೇ ನನ್ನ ಫ್ಯಾಂಟಸಿ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ರಾರ್ಕ್ ಬಂದು ಮೆಲೆನಿಗೆ ಹೇಳ್ತಾನೆ, ನಿಮ್ಮ ಫ್ಯಾಂಟಸಿ ರೆಡಿ ಆಗಿದೆ, ಲಿಫ್ಟ್ ಇಂದ ನೀವು ಬೇಸ್ಮೆಂಟ್ ಗೆ ಹೋದ್ರೆ ಅಲ್ಲಿ ನಿಮ್ಗೆ ಎಲ್ಲಾ ಗೊತ್ತಾಗುತ್ತೆ ಅಂತ. ಇವಳು ಕೂಡ ಲಿಫ್ಟ್ ನ ಉಪಯೋಗಿಸ್ಕೊಂಡು ಬೇಸ್ಮೆಂಟ್ ಗೆ ಬಂದು ತಲುಪ್ತಾಳೆ. ಅಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ದೊಡ್ಡ ಮಷಿನ್ ಗಳೆಲ್ಲ ಇರ್ತವೆ.
ಇರ್ತವೆ. ಅಲ್ಲೇ ಇದ್ದಂತ ಒಂದು ಬಟನ್ ಅನ್ನೇ ಇವಳು ಪ್ರೆಸ್ ಮಾಡಿದಾಗ ಮುಂದೆ ಕಟ್ಟಾಕಿರುವಂತ ಹುಡುಗಿ ಇವಳಿಗೆ ಕಾಣಿಸ್ತಾಳೆ. ಮೂವಿಯ ಮೊದಲ ಸೀನ್ ಅಲ್ಲಿ ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ರಲ್ಲ, ಅದೇ ಹುಡುಗಿ ಇವಳು. ಹಾಗೆ ಮೆಲಿನಾ ಹೈಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ಅವಳಿಗೆ ಟಾರ್ಚರ್ ಕೊಡ್ತಿದ್ದಂತ ಮೆಡಿಸನ್ ಕೂಡ ಇವಳೇನೆ. ಮೊದ್ಲು ಮೆಲಿನಾಗೆ ಅನ್ನಿಸ್ತಿರುತ್ತೆ ಅಲ್ಲಿರೋದು ನಿಜವಾದ ಮೆಡಿಸನ್ ಅಲ್ಲ, ಇದು ಬರೀ ಒಂದು ಗೇಮ್ ತರ ಅಷ್ಟೇ ಅಂತ. ಹಾಗೆ ಅಲ್ಲೇ ಬರ್ದಿರುತ್ತೆ ಟಾರ್ಚರ್ ಮಾಡೋದಕ್ಕೆ ಬೇರೆ ಬೇರೆ ಬಟನ್ ಗಳನ್ನ ಪ್ರೆಸ್ ಮಾಡಿ ಅಂತ. ಇವಳು ಕೂಡ ಅಲ್ಲಿರುವಂತ ಒಂದಷ್ಟು ಬಟನ್ ಅನ್ನ ಅಮುಕ್ತಾಗ ಕಟ್ಟಾಕಿರುವಂತ ಮೆಡಿಸನ್ ಗೆ ಬೇರೆ ಬೇರೆ ತರದ ಟಾರ್ಚರ್ ಆಗೋದಕ್ಕೆ ಶುರು ಆಗುತ್ತೆ. ಇಲ್ಲಿ ಮೆಲನಿ ಏನೋ ಮೆಡಿಸನ್ ನ ನೋಡ್ಬೋದು, ಆದ್ರೆ ಮೆಡಿಸನ್ ಮೆಲನಿನ ನೋಡೋದಕ್ಕಾಗೋದಿಲ್ಲ. ಹೀಗೆ ಟಾರ್ಚರ್ ನ ಕೊಡ್ತಿರ್ಬೇಕಾದ್ರೆ ಇವಳಿಗೆ ಗೊತ್ತಾಗೋಗುತ್ತೆ ನಿಜವಾದ ಮೆಡಿಸನ್ ನ ಕಿಡ್ನಾಪ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ. ಇದರಿಂದ ಇವಳಿಗೆ ತುಂಬಾನೇ ಭಯ ಆಗಿ ರಾರ್ಕ್ ನ ಕರೆಯೋದಕ್ಕೆ ಶುರು ಮಾಡ್ತಾಳೆ. ನನ್ಗೆ ಮೆಡಿಸನ್ ಗೆ ನಿಜವಾಗ್ಲೂ ಟಾರ್ಚರ್ ಕೊಡೋದಕ್ಕೆ ಇಷ್ಟ ಇಲ್ಲ, ಬೇಗ ಬಂದು ಅವಳನ್ನ ಬಿಡಿಸಿ ಅಂತ. ಈ ಕಡೆ ನಮ್ಗೆ ರಾರ್ಕ್ ನ ತೋರಿಸ್ತಾರೆ. ಇವನು ಪ್ಯಾಟ್ರಿಕ್ ನ ಕರ್ಕೊಂಡು ಕಾಡಿನ ಮಧ್ಯಕ್ಕೆ ಬಂದು ಸೋಲ್ಜರ್ ನ ಯೂನಿಫಾರ್ಮ್ ಅನ್ನ ಕೊಟ್ಟು ಹೇಳ್ತಾನೆ, ಇಲ್ಲಿಂದ ನಿಮ್ಮ ಫ್ಯಾಂಟಸಿ ಶುರು ಆಗುತ್ತೆ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಕಾಡಿನ ಒಳಗಡೆ ಬಂದು ಸೋಲ್ಜರ್ ಯೂನಿಫಾರ್ಮ್ ಅನ್ನ ಹಾಕೊಂಡು ರೆಡಿ ಆಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದಷ್ಟು ಅಮೆರಿಕದ ಸೋಲ್ಜರ್ಸ್ ಗಳು ಬಂದು ಅವನನ್ನ ಹಿಡಿದು ಕೇಳ್ತಾರೆ, ನೀನ್ ಯಾರು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ. ನಾನು ಕೂಡ ಒಬ್ಬ ಸೋಲ್ಜರ್ ಅಂತ ಇವನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಇವನನ್ನ ಎಳ್ಕೊಂಡು ಇವರ ಲೆಫ್ಟಿನೆಂಟ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಗ್ವೆನ್ ನ ಕಡೆಗೆ ಸೀನ್ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಅಲೆನ್ ಇವಳನ್ನ ಕೇಳ್ತಾನೆ, ನನ್ನ ಮದ್ವೆ ಆಗ್ತೀಯ ಅಂತ. ಇವಳು ಕೂಡ ತುಂಬಾ ಖುಷಿಯಿಂದಾನೆ ಹೌದು ಅಂತ ಹೇಳ್ತಾಳೆ. ಇದರಿಂದ ಇವರಿಬ್ರು ಮದ್ವೆ ಆಗೋಗ್ತಾರೆ. ಜೇಡಿ ಹಾಗೆ ಬ್ರ್ಯಾಕ್ಸ್ ಕೂಡ ಇವರ ಫ್ಯಾಂಟಸಿ ಇರೋ ರೀತಿನೇ ಲಕ್ಸುರಿ ಲೈಫ್ ಅನ್ನ ಎಂಜಾಯ್ ಮಾಡ್ತಿರ್ತಾರೆ. ಹಾಗೆ ಇವ್ರು ಇರುವಂತ ಮನೇಲೆ ಒಂದು ಪ್ಯಾನಿಕ್ ರೂಮ್ ಅನ್ನ ನೋಡ್ತಾರೆ. ಮನೆ ಮೇಲೆ ಏನಾದ್ರೂ ಅಟ್ಯಾಕ್ ಆದಾಗ ಈ ರೂಮ್ ನ ಒಳಗಡೆ ಬಂದು ಲಾಕ್ ಆದ್ರೆ ಇವರನ್ನ ಯಾರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ವೆಪನ್ ಗಳನ್ನ ತುಂಬಿರುವಂತ ಒಂದು ರೂಮ್ ಕೂಡ ಇರುತ್ತೆ. ಆ ರೂಮ್ ಅನ್ನ ನೋಡಿ ಇವರಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಅದೇ ಈ ಕಡೆ ಸೋಲ್ಜರ್ಸ್ ಗಳು ಪ್ಯಾಟ್ರಿಕ್ ನ ಕರ್ಕೊಂಡು ಅವರ ಲೆಫ್ಟಿನೆಂಟ್ ಹತ್ರ ಬರ್ತಾರೆ. ಆ ಲೆಫ್ಟಿನೆಂಟ್ ಅನ್ನ ನೋಡಿ ಇವನಿಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಆಗ ಲೆಫ್ಟಿನೆಂಟ್ ಆಗಿರುವಂತ ಸಲಿವನ್ ಕೇಳ್ತಾನೆ, ನೀನ್ ಯಾರು ಕಾಡ್ನಲ್ಲಿ ಏನ್ ಮಾಡ್ತಿದ್ದೆ ಅಂತ. ಅದೇ ಸಮಯಕ್ಕೆ ಒಂದಷ್ಟು ಜನ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರೆಲ್ಲ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಂದು ಗುಂಡು ಬಂದು ಪ್ಯಾಟ್ರಿಕ್ ಗೆ ಬಿದ್ದೋಗುತ್ತೆ. ಈ ಕಡೆ ಬೇಸ್ಮೆಂಟ್ ನಲ್ಲಿ ಮೆಲೆನೋ ಕೂಡ ಫೋನ್ ಮಾಡಿ ಯಾರಾದ್ರೂ ಹೆಲ್ಪ್ ಬನ್ನಿ ಅಂತ ಕರಿತಿರ್ತಾಳೆ. ಆಗ ಮೆಡಿಸನ್ ಇರುವಂತ ಜಾಕೆ ಒಬ್ಬ ವ್ಯಕ್ತಿ ಮಾಸ್ಕ್ ಅನ್ನ ಹಾಕೊಂಡ್ ಬಂದು ಅವಳಿಗೆ ಟಾರ್ಚರ್ ಕೊಡೋದಕ್ಕೆ ರೆಡಿ ಮಾಡ್ಕೊತಿರ್ತಾನೆ. ಆಗ ಮೆಲೆನಾ ಆ ರೀತಿ ಮಾಡಬೇಡ ಅಂತ ಗ್ಲಾಸ್ ಅನ್ನ ಬಡಿತಾಳೆ. ಆ ಡಾಕ್ಟರ್ ಮುಂದೆ ಬಂದು ಅವನ ಮಾಸ್ಕ್ ಅನ್ನ ಓಪನ್ ಮಾಡಿದಾಗ ಮೆಲೆನಾಗೆ ಗೊತ್ತಾಗುತ್ತೆ ಅವನು ಬೇರೆ ಯಾರು ಅಲ್ಲ, ಡಾಕ್ಟರ್ ಟಾರ್ಚರ್ ಅಂತ. ಆದ್ರಿಂದ ಮೆಲೆನಾ ಒಂದು ಐಡಿಯಾನ ಮಾಡಿ ಮೈಕ್ ಅನ್ನ ತಗೊಂಡು ಡಾಕ್ಟರ್ ಟಾರ್ಚರ್ ಗೆ ಹೇಳ್ತಾಳೆ, ಮೆಡಿಸನ್ ಬೆರಳನ್ನ ಕಟ್ ಮಾಡು ಅಂತ. ಅವನು ಕೂಡ ಬೆರಳನ್ನ ಕಟ್ ಮಾಡೋದಕ್ಕೆ ಬಂದಾಗ ಅವನಿಗೆ ಶಾಕ್ ಹೊಡೆಯೋ ರೀತಿ ಮಾಡಿ ಅವನನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ. ಹಾಗೆ ಗ್ಲಾಸ್ ಅನ್ನ ಹೊಡೆದಾಕಿ ಒಳಗಡೆ ಬಂದು ಮೆಡಿಸನ್ ನ ಫ್ರೀ ಮಾಡ್ತಾಳೆ. ನಂತರ ಹೇಗೋ ಮಾಡಿ ಇಬ್ರು ಕೂಡ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಈ ಕಡೆ ಬ್ರ್ಯಾಕ್ಸ್ ಆಗಿ ಜೇಡಿ ಎಂಜಾಯ್ ಮಾಡ್ತಿರ್ಬೇಕಾದ್ರೇನೆ ಯಾರು ಇವ್ರ ಮೇಲೆ ಗನ್ನಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಇವರು ಕೂಡ ಒಂದು ರೂಮ್ ಗೆ ಬಂದು ರಾರ್ಕ್ ಗೆ ಫೋನ್ ಮಾಡಿ ಈ ಎಲ್ಲಾ ವಿಷಯನೂ ಹೇಳ್ತಾರೆ. ಆಗ ರಾರ್ಕ್ ಆ ಕಡೆಯಿಂದ ಹೇಳ್ತಾನೆ, ಅವನು ಬೇರೆ ಯಾರು ಅಲ್ಲ, ಆ ಮನೆಯ ಓನರ್. ಅವನ ಹೆಸರು ಫಿಲಿಪ್ ಅಂತ. ಅವನು ದೊಡ್ಡ ಗ್ಯಾಂಗ್ಸ್ಟರ್. ಅವರೆಲ್ಲರೂ ಕೂಡ ನಿಮ್ಮ ಫ್ಯಾಂಟಸಿಲೇ ಬರೋದು. ನಾನೀಗಾಗ್ಲೇ ಹೇಳಿರೋ ರೀತಿ ನೀವು ನಿಮ್ಮ ಫ್ಯಾಂಟಸಿನ ಕಂಪ್ಲೀಟ್ ಮಾಡಿನೇ ಹೊರಗಡೆ ಬರ್ಬೇಕು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಇವರಿಬ್ರು ತುಂಬಾನೇ ಹೆದರ್ಕೊಂಡು ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ಫಿಲಿಪ್ ಹಾಗೂ ಅವನ ಜನರು ಬಂದು ಇವರನ್ನ ಹಿಡಿದು ಬಿಡ್ತಾರೆ. ಮೆಡಿಸನ್ ಹಾಗೆ ಮೆಲಿನಾ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮೆಡಿಸನ್ ಕೇಳ್ತಿರ್ತಾಳೆ, ನಮ್ಮಿಬ್ರನ್ನ ಕಿಡ್ನಾಪ್ ಮಾಡಿಸೋಂತ ದ್ವೇಷ ಯಾರಿಗಿರ್ಬೋದು ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಮೆಲಿನಾ ಮೆಡಿಸನ್ ಗೆ ಹೇಳಿರ್ತಾಳೆ, ನಿನ್ ತರನೇ ನನ್ನೂ ಕೂಡ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ. ನನ್ನ ಕಾಪಾಡಿದ್ಕೆ ಥ್ಯಾಂಕ್ಸ್ ಅಂತ ಮೆಡಿಸನ್ ಹೇಳ್ತಿರ್ಬೇಕಾದ್ರೇನೆ ಡಾಕ್ಟರ್ ಟಾರ್ಚರ್ ಮತ್ತೆ ಅಲ್ಲಿಗೆ ಬಂದು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಅವನಿಗೆ ಚುಚ್ಬಿಡ್ತಾರೆ. ನೋಡಿದ್ರೆ ನಾವು ಮೂವಿಯ ಮೊದಲಲ್ಲಿ ಒಬ್ಬ ವ್ಯಕ್ತಿನ ನೋಡಿದ್ವಲ್ಲ, ಅವನೇ ಚುಚ್ಚಿರೋದು. ಇವನ ಹೆಸರು ಡೇಮನ್ ಅಂತ. ಇವನು ಅವರಿಬ್ರನ್ನ ನನ್ ಜೊತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪ್ಯಾಟ್ರಿಕ್ ಗೆ ಎಚ್ಚರ ಆದಾಗ ಸಲಿವನ್ ಅವನ ಹತ್ರ ಬಂದು ಒಂದು ಫೋಟೋನ ತೋರಿಸಿ ಕೇಳ್ತಾನೆ, ನಂದು ಹಾಗೆ ನನ್ ಮಗನ್ ಫೋಟೋ ನಿನ್ನ ಹತ್ರ ಯಾಕಿದೆ ಅಂತ. ಆಗ ಇವನು ಹೇಳ್ತಾನೆ, ಅದು ನಾನು ಹಾಗೆ ನನ್ನ ತಂದೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಸಲಿವನ್ ಹಾಗೆ ಪ್ಯಾಟ್ರಿಕ್ ಇಬ್ರು ಕೂಡ ತಂದೆ ಮಗ ಅಂತ. ಇದನ್ನ ಇಬ್ರಿಗೂ ಕೂಡ ನಂಬೋದಕ್ಕೆ ಆಗೋದಿಲ್ಲ. ಇದೆಲ್ಲ ಆಗ್ತಿರೋದು ಈ ಫ್ಯಾಂಟಸಿ ಐಲ್ಯಾಂಡ್ ಇಂದಾನೆ ಅಂತ. ಈ ಐಲ್ಯಾಂಡ್ ನ ಬಗ್ಗೆ ಎಲ್ಲಾ ವಿಷಯನೂ ಸಲಿವನ್ ಗೆ ಹೇಳಿ ಕೇಳ್ತಾನೆ, ನೀವು ಕೊನೆದಾಗಿ ನನ್ನ ಯಾವಾಗ ನೋಡಿದ್ರಿ ಅಂತ. ಆಗ ಇವನು ಹೇಳ್ತಾನೆ, ನಾನು ಈ ಮಿಷನ್ ಗೆ ಬರೋದಕ್ಕಿಂತ ಮುಂಚೆ ಅಂದ್ರೆ 9 ತಿಂಗಳ ಮುಂಚೆ ನಿನ್ನನ್ನ ನೋಡಿದ್ದೆ ಅಂತ. ಆದ್ರೆ ಪ್ಯಾಟ್ರಿಕ್ ಮಾತ್ರ ಅವನ ತಂದೆನ ಕೊನೆಯದಾಗಿ ನೋಡಿದ್ದು 27 ವರ್ಷಗಳ ಹಿಂದೆ. ಯಾಕೆ ಅಂತಂದ್ರೆ ಅವನ ತಂದೆ ವೆನಿಸ್ವೆಲಾ ಅನ್ನೋ ಒಂದು ಜಾಕೆ ಯುದ್ಧ ಮಾಡೋದಕ್ಕೆ ಹೋದಾಗ ಅಲ್ಲಿ ಸತ್ತೋಗಿರ್ತಾರೆ. ಇದನ್ನ ಕೇಳಿ ಸಲಿವನ್ಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಈಗ ಸಲಿವನ್ ಹಾಗೆ ಅವನ ಟೀಮ್ ನವರು ಹೋಗ್ತಿರೋದು ಕೂಡ ವೆನಿಸ್ವೆಲಾ ಮಿಷನ್ ಗೋಸ್ಕರನೇ. ಇಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ ಮಿಸ್ಟರ್ ರಾರ್ಕ್ ಪ್ಯಾಟ್ರಿಕ್ ನ ಅವನ ತಂದೆ ಸತ್ತೋಗಿದ್ದಂತ ಟೈಮ್ಗೆ ಅಂದ್ರೆ 27 ವರ್ಷದ ಹಿಂದಕ್ಕೆ ಕರ್ಕೊಂಡ್ ಬಂದು ಬಿಟ್ಟಿರ್ತಾನೆ. ನಂತರ ನಮ್ಗೆ ಗ್ವೆನ್ನ ತೋರಿಸ್ತಾರೆ.
ತೋರಿಸ್ತಾರೆ. ಈಗ ಇವಳು ಅಲೆನ್ ನ ಮದ್ವೆ ಆಗಿ 1 ದಿನ ಕಂಪ್ಲೀಟ್ ಆಗಿರುತ್ತೆ. ಆದ್ರೆ ಇವಳು ಹೊರಗಡೆ ಬಂದಾಗ ಮಿಸ್ಟರ್ ರಾರ್ಕ್ ಇವಳಿಗೆ ಹೇಳ್ತಾನೆ, ನೀವು ಅಲೆನ್ ನ ಮದ್ವೆ ಆಗಿ 5 ವರ್ಷ ಕಂಪ್ಲೀಟ್ ಆಗಿದೆ, ನಿಮ್ಗೊಂದು ಮಗು ಕೂಡ ಇದೆ ಅಂತ ಹೇಳಿ ಅವಳ ಫೋನ್ ಇಂದಾನೆ ಒಂದಷ್ಟು ಫೋಟೋಗಳನ್ನ ತೋರಿಸ್ತಾನೆ. ಆಗ ಇವಳಿಗೆ ಮಗು ಹುಟ್ಟಿದ್ರ ಬಗ್ಗೆ ಅದ್ರ ಜೊತೆ ಆಟ ಆಡಿರುವಂತ ನೆನಪುಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಆಕ್ಚುಲಿ ಇದೆಲ್ಲ ನಿಜವಾಗ್ಲೂ ನಡೀತಿರೋದಿಲ್ಲ, ಈ ಫ್ಯಾಂಟಸಿ ಐಲ್ಯಾಂಡ್ ನ ಮ್ಯಾಜಿಕ್ ಇದು. ಇದ್ಯಾವುದನ್ನು ಕೂಡ ಇವಳಿಗೆ ನಂಬೋದಕ್ಕೆ ಆಗೋದಿಲ್ಲ. ಆದ್ರಿಂದ ರಾರ್ಕ್ ನ ಕೇಳ್ತಾಳೆ, ನೀನ್ ಹೇಗೆ ಈ ಐಲ್ಯಾಂಡ್ ಗೆ ಬಂದೆ, ಈ ಐಲ್ಯಾಂಡ್ಗೂ ನಿನಗೂ ಏನ್ ಸಂಬಂಧ ಅಂತ. ಆಗ ಇವನು ಹೇಳೋದಕ್ಕೆ ಶುರು ಮಾಡ್ತಾನೆ, ನನಗೆ ಈ ಐಲ್ಯಾಂಡ್ ನ ಬಗ್ಗೆ ಗೊತ್ತಾದಾಗ ನನ್ನ ಹೆಂಡತಿನೂ ಕೂಡ ಕರ್ಕೊಂಡು ಬರ್ತಿದ್ದೆ. ಆದ್ರೆ ಇಲ್ಲಿಗೆ ಬರುವಂತ ದಾರಿ ತುಂಬಾನೇ ಕಷ್ಟವಾಗಿತ್ತು. ಆದ್ರೆ ಇವನು ಇಲ್ಲಿಗೆ ಬಂದು ತಲುಪೋಷ್ಟರಲ್ಲಿ ಇವನ ಹೆಂಡತಿ ಸತ್ತೋಗಿರ್ತಾಳೆ. ಅದಕ್ಕೆ ಇವನು ಈ ಐಲ್ಯಾಂಡ್ ಗೆ ಇವನ ಫ್ಯಾಂಟಸಿನೇ ಹೇಳ್ತಾನೆ, ಇವನ ಹೆಂಡತಿನ ಮತ್ತೆ ಬದುಕೋ ರೀತಿ ಮಾಡು ಅಂತ. ಇವನ ಹೆಂಡತಿನೂ ಕೂಡ ಜೀವಂತಗೊಳ್ತಾಳೆ. ಎಲ್ಲಿವರೆಗೂ ಇವನು ಈ ಐಲ್ಯಾಂಡ್ ನಲ್ಲಿ ಇರ್ತಾನೋ ಅಲ್ಲಿವರೆಗೂ ಇವನ ಹೆಂಡತಿನೂ ಕೂಡ ಬದುಕಿ ಇರ್ತಾಳೆ. ಈಗ ಸಲಿವನ್ಗೆ ಗೊತ್ತಾಗಿರುತ್ತಲ್ಲ, ಇವನು ವೆನಿಸ್ವೆಲಾ ಮಿಷನ್ ಗೆ ಹೋದ್ರೆ ಇವನು ಸತ್ತೋಗ್ತಾನೆ ಅಂತ. ಅದಕ್ಕೆ ಇವನು ಪ್ಯಾಟ್ರಿಕ್ ನ ಕರ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ನೋಡ್ತಿರ್ತಾನೆ. ಆಗ ಪ್ಯಾಟ್ರಿಕ್ ಅವನನ್ನ ತಡೆದು ಹೇಳ್ತಾನೆ, ನೀವು ವೆನಿಸ್ವೆಲಾ ಮಿಷನ್ ಅಲ್ಲಿ ಇರಬೇಕಾದ್ರೆ ನಿಮ್ಮ ಟೀಮ್ ನವರನ್ನ ಕಾಪಾಡೋದಕ್ಕೆ ಅಂತ ಬಾಂಬ್ ನ ಮೇಲೆ ಹಾರ್ಬಿಟ್ಟಿದ್ರೆ, ಇದರಿಂದ ನೀವು ನನಗೆ ಹಾಗೆ ಈ ಪ್ರಪಂಚಕ್ಕೆ ಒಬ್ರು ಹೀರೋ ಆಗಿದ್ದೀರಾ. ನೀವೇನಾದ್ರೂ ಈಗ ಇಲ್ಲಿಂದ ಹೊಟ್ಟೋದ್ರೆ ನಿಮ್ಮ ಟೀಮ್ ನವರೆಲ್ಲರೂ ಸತ್ತೋಗ್ತಾರೆ. ಆಗ ಈ ಪ್ರಪಂಚ ನಿಮ್ಮನ್ನ ಹೆದ್ರು ಪುಕ್ಲ ಅಂತ ಕರೆಯುತ್ತೆ. ಪ್ಲೀಸ್ ಆ ರೀತಿ ಮಾಡಬೇಡಿ, ಈ ಸಲ ನಾನು ಕೂಡ ನಿಮ್ ಜೊತೆ ಬರ್ತೀನಿ, ಯುದ್ಧನ ಗೆದ್ದೆ ಬರೋಣ ಅಂತ. ಅದಕ್ಕೆ ಸಲಿವನ್ ಕೂಡ ಸರಿ ಅಂತ ಒಪ್ಕೋತಾನೆ. ಈ ಕಡೆ ಫಿಲಿಪ್ ಜೆಡಿ ಹಾಗೆ ಬ್ರಾಕ್ಸ್ ನ ಕೇಳ್ತಾನೆ, ನೀವ್ಯಾರು ನನ್ ಮನೇಲಿ ಹಾಕಿದೀರಾ, ನನ್ನ ದುಡ್ಡನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ ಅಂತ. ಆದ್ರೆ ಇವರಿಬ್ರಿಗೆ ಮಾತ್ರ ಯಾವ ದುಡ್ಡಿನ ಬಗ್ಗೆನೂ ಕೂಡ ಗೊತ್ತಿರೋದಿಲ್ಲ. ಆದ್ರಿಂದ ಜೆಡಿ ಕೈಯನ್ನ ಕಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಬ್ರಾಕ್ಸ್ ಅವರಿಗೆ ಹೇಳ್ಬಿಡ್ತಾನೆ, ದುಡ್ಡು ಕೆಳಗಡೆ ಗ್ಯಾರೇಜ್ ಹತ್ರ ಇದೆ ಅಂತ. ಅದಕ್ಕೆ ಅವನನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಗ್ವೆನ್ಗೆ ಇವಳ ಗಂಡ ಹಾಗೆ ಮಗು ಈ ರೀತಿ ಸಿಕ್ಕಿರೋದು ಸರಿಯಲ್ಲ ಅಂತ ಅನ್ನಿಸ್ತಿರುತ್ತೆ. ಹಾಗೆ ನಾನ್ ಬಯಸಿರುವಂತ ಫ್ಯಾಮಿಲಿ ಕೂಡ ಇದಲ್ಲ ಅಂತ ಇವಳಿಗೆ ತುಂಬಾನೇ ನೋವಾಗ್ತಿರುತ್ತೆ. ಅದಕ್ಕೆ ಇದನ್ನೆಲ್ಲ ಮೊದ್ಲು ಸರಿ ಮಾಡ್ಬೇಕು ಅಂತ ರಾರ್ಕ್ ಹತ್ರ ಬಂದು ಹೇಳ್ತಾಳೆ, ನನ್ನ ಜೀವನದಲ್ಲಿ ನಡೆದಿರುವಂತ ಒಂದು ಘಟನೆನ ಸರಿ ಮಾಡೋದಕ್ಕೆ ನನಗೆ ಮತ್ತೊಂದು ಫ್ಯಾಂಟಸಿ ಬೇಕು ಅಂತ. ಆದ್ರೆ ಎಲ್ಲರಿಗೂ ಒಂದೊಂದೇ ಫ್ಯಾಂಟಸಿ ಸಿಗೋದು ಅಂತ ಹೇಳಿ ಅವಳನ್ನ ಅಲ್ಲಿಂದ ಹೋಗೋದಕ್ಕೆ ಹೇಳ್ತಾನೆ. ಈ ಕಡೆ ಕಾಡ್ನಲ್ಲಿ ಡೇಮನ್ ಮೆಲೆನಾ ಹಾಗೆ ಮೆಡಿಸನ್ ನ ಕರ್ಕೊಂಡು ತುಂಬಾನೇ ಮಿಸ್ಟೀರಿಯಸ್ ಆಗಿರುವಂತ ಒಂದು ಗುಹೆ ಒಳಗಡೆ ಬರ್ತಾನೆ. ಹೀಗೆ ಮುಂದೆ ಬಂದಾಗ ಅಲ್ಲಿ ಒಂದು ಸ್ಟೋನ್ ಇರೋದು ಇವರಿಗೆ ಕಾಣಿಸುತ್ತೆ. ಇದೇ ಸ್ಟೋನ್ ಇಂದಾನೆ ಈ ಐಲ್ಯಾಂಡ್ ಗೆ ಬರುವಂತವರ ಫ್ಯಾಂಟಸಿಗಳು ನಿಜ ಆಗ್ತಿರೋದು. ನಂತರ ಡೇಮನ್ ಹೇಳ್ತಾನೆ, ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ನನ್ನನ್ನ ಈ ಐಲ್ಯಾಂಡ್ ಗೆ ಕಳಿಸಿದ್ರು, ಹೇಗೆ ಈ ಐಲ್ಯಾಂಡ್ ಫ್ಯಾಂಟಸಿಗಳನ್ನ ನಿಜ ಮಾಡುತ್ತೆ ಅಂತ ತಿಳ್ಕೊಂಡ್ ಬರೋದಕ್ಕೆ. ಯಾವಾಗ ನಾನು ಈ ಐಲ್ಯಾಂಡ್ ಗೆ ಬನ್ನೋ ತುಂಬಾ ವರ್ಷಗಳ ಹಿಂದೆ ಸತ್ತೋಗಿದ್ದಂತ ನನ್ನ ಮಗಳು ಮತ್ತೆ ಜೀವಂತಗೊಂಡ್ಲು. ಆದ್ರೆ ನನ್ಗೆ ಗೊತ್ತಾಗೋಯ್ತು ಇದೆಲ್ಲ ನಿಜ ಅಲ್ಲ, ಈ ಐಲ್ಯಾಂಡ್ ನ ಒಂದು ಮ್ಯಾಜಿಕ್ ಅಷ್ಟೇ ಅಂತ. ಈ ಸ್ಟೋನ್ ಗೆ ನೀರು ಟಚ್ ಆಗ್ತಿದ್ದಂಗೆನೆ ಅದು ಬ್ಲಾಕ್ ಕಲರ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಿ ಇಡೀ ಐಲ್ಯಾಂಡ್ ಗೆ ಸ್ಪ್ರೆಡ್ ಆಗುತ್ತೆ. ಹಾಗೆ ಯಾರು ಈ ಬ್ಲಾಕ್ ಕಲರ್ ಲಿಕ್ವಿಡ್ ಅನ್ನ ಕುಡಿತಾರೋ ಅವರ ಫ್ಯಾಂಟಸಿಗಳು ನಿಜ ಆಗೋದಕ್ಕೆ ಶುರು ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲರಿಗೂ ಕುಡಿಯೋದಕ್ಕೆ ಅಂತ ಬ್ಲಾಕ್ ಕಲರ್ ಲಿಕ್ವಿಡ್ ಅನ್ನ ಕೊಟ್ರಲ್ಲ, ಅದು ಕೂಡ ಇದೇ ಲಿಕ್ವಿಡ್. ಆ ಲಿಕ್ವಿಡ್ ಅನ್ನ ಕುಡಿದಿದ್ರಿಂದಾನೇ ಎಲ್ಲರ ಫ್ಯಾಂಟಸಿಗಳು ನಿಜ ಆಗ್ತಿರೋದು. ಹಾಗೆ ಇವನು ಆ ಲಿಕ್ವಿಡ್ ಅನ್ನ ಒಂದು ಬಾಟಲ್ ಗೆ ಹಾಕೊಂಡ್ ಬಂದು ಆ ಬಾಟಲ್ ನ ಹಾಗೆ ಅದ್ರ ಜೊತೆ ಒಂದು ನಂಬರ್ ಅನ್ನ ಕೊಟ್ಟು ಹೇಳ್ತಾನೆ, ನೀವು ಹೋಟೆಲ್ ಗೆ ಹೋಗಿ ನಂಬರ್ ಗೆ ಕಾಲ್ ಮಾಡಿ, ಒಂದು ಪ್ಲೇನ್ ಬರುತ್ತೆ. ಪ್ಲೇನ್ ನ ಸಹಾಯದಿಂದ ನೀವು ಈ ಐಲ್ಯಾಂಡ್ ಇಂದ ಹೊರಗಡೆ ಹೋಗಿ ಈ ಐಲ್ಯಾಂಡ್ ನ ಸತ್ಯನ ಪ್ರಪಂಚಕ್ಕೆ ಹೇಳಿ ಅಂತ. ಹೀಗೆ ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಮೆಡಿಸನ್ ಗೆ ಗೊತ್ತಾಗೋಗುತ್ತೆ, ಮೆಲೆನಾಗೋಸ್ಕರನೇ ನನ್ನ ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅಂತ. ಯಾಕೆ ಈ ರೀತಿ ಮಾಡ್ದೆ ಅಂತ ಅವಳನ್ನ ಕೇಳಿದಾಗ ಮೆಲೆನಾ ಹೇಳ್ತಾಳೆ, ಯಾಕೆಂತಂದ್ರೆ ನಿನ್ನಿಂದ ನನ್ನ ಹೈಸ್ಕೂಲ್ ಲೈಫೇ ಹಾಳಾಗೋಯ್ತು ಅಂತ. ಈ ಕಡೆ ಗ್ವೆನ್ ಜೂಲಿಯಾ ಹತ್ರ ಬಂದಾಗ ಇವಳಿಗೆ ಹುಷಾರಿರೋದಿಲ್ಲ. ಅದಕ್ಕೆ ಇವಳು ಜೂಲಿಯಾ ಜೊತೆ ಮಾತಾಡ್ತಾ ಅವಳಿಗೆ ಹೇಳ್ತಾಳೆ, ಸ್ವಲ್ಪ ವರ್ಷದ ಹಿಂದೆ ನನ್ನ ಜೀವನದಲ್ಲಿ ಒಂದು ಘಟನೆ ನಡೀತು. ನಾನು ನನ್ನ ಅಪಾರ್ಟ್ಮೆಂಟ್ ನಲ್ಲಿ ಟೀ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ಗ್ಯಾಸ್ ಲೀಕ್ ಆಗೋಯ್ತು. ಇದರಿಂದ ಅಪಾರ್ಟ್ಮೆಂಟ್ ನಲ್ಲಿ ಬೆಂಕಿ ಎತ್ಕೊಂಡು ಒಬ್ಬ ಹುಡುಗ ಸತ್ತೋದ. ಅದಕ್ಕೆ ಅವನನ್ನ ಬದುಕಿಸೋದಕ್ಕೆ ಅಂತ ಮತ್ತೊಂದು ಫ್ಯಾಂಟಸಿನ ಕೇಳೋದಕ್ಕೆ ಹೋದೆ, ಆದ್ರೆ ರಾರ್ಕ್ ಮಾತ್ರ ಆಗೋದಿಲ್ಲ ಅನ್ಬಿಟ್ಟ ಅಂತ. ಆಗ ಜೂಲಿಯಾ ಅವಳಿಗೆ ಹೇಳ್ತಾಳೆ, ನೀವು ಈಗಿರುವಂತ ನಿಮ್ಮ ಫ್ಯಾಂಟಸಿನ ಕೊಟ್ಟು ಬೇರೆ ಫ್ಯಾಂಟಸಿನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತ. ಆದ್ರಿಂದ ಇವಳು ಕೂಡ ಮಿಸ್ಟರ್ ರಾರ್ಕ್ ಹತ್ರ ಬಂದು ಹೇಳ್ತಾಳೆ, ನಾನು ನನ್ನ ಫ್ಯಾಂಟಸಿನ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ, ನನ್ನ ಮಗಳು ಹಾಗೆ ಗಂಡ ಇರುವಂತ ಫ್ಯಾಂಟಸಿ ನನಗೆ ಬೇಡ, ನನ್ನಿಂದ ಪ್ರಾಣ ಹೋಗಿರುವಂತ ನಿಕ್ ಅನ್ನೋ ಹುಡುಗನ್ನ ನಾನು ಮತ್ತೆ ಬದುಕಿಸ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಮತ್ತೆ ಅದೇ ಬಾಗ್ಲಿನ ಒಳಗಡೆ ಕಳಿಸ್ತಾನೆ. ಆಗ ಇವಳು ಮೊದ್ಲು ವಾಸ ಮಾಡ್ತಿರುವಂತ ಅಪಾರ್ಟ್ಮೆಂಟ್ ಗೆ ಬಂದು ತಲುಪ್ತಾಳೆ. ಅದಕ್ಕೆ ಇವಳು ಫೈರ್ ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಗ್ಯಾಸ್ ಅನ್ನ ಆಫ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಅಪಾರ್ಟ್ಮೆಂಟ್ ಗೆ ಬೆಂಕಿ ಎತ್ಕೊಬಿಟ್ಟಿರುತ್ತೆ. ಸರಿ ಅಂತ ಹೇಳಿ ಇವಳು ನಿಕ್ ನ ಕಾಪಾಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಇವಳು ಜೆಡಿ ಹಾಗೆ ಬ್ರಾಕ್ಸ್ ನ ಕೂಡ ನೋಡ್ತಾಳೆ. ಅಲ್ಲಿಂದ ಇವಳು ಸೀದಾ ನಿಕ್ ನ ರೂಮ್ ಹತ್ರ ಬಂದು ಡೋರ್ ಅನ್ನ ಓಪನ್ ಮಾಡೋದಕ್ಕೆ ನೋಡಿದಾಗ ಆಗೋದಿಲ್ಲ. ಆದ್ರಿಂದ ಇವಳು ಯಾರನ್ನಾದ್ರೂ ಹೆಲ್ಪ್ ಗೆ ಕರ್ಕೊಂಡು ಬರೋಣ ಅಂತ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಪೊಲೀಸ್ ಆಗಿರುವಂತ ಪ್ಯಾಟ್ರಿಕ್ ಇರ್ತಾನೆ. ನಿಕ್ ನ ಕಾಪಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ಬಾ ಅಂತ ಇವಳು ಕರೆದ್ರು ಕೂಡ ಅವನು ಬರೋದಿಲ್ಲ. ಫೈರ್ ಇಂಜಿನ್ ಅವರು ಬರ್ತಿದ್ದಾರೆ, ಅಲ್ಲಿವರೆಗೂ ವೇಟ್ ಮಾಡಿ ಅಂತಾನೆ. ಆದ್ರೆ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗುತ್ತೆ ಅಂತ ಇವಳು ಮತ್ತೆ ಇವಳ ಮನೆಗೆ ಬಂದು ಡೋರ್ ಲಾಕ್ ಅನ್ನ ಹೊಡೆಯೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕಾಡ್ತಿರ್ಬೇಕಾದ್ರೇನೆ ಆ ಬೆಂಕಿ
ಬೆಂಕಿಯ ಹೊಗೆಯಿಂದ ಪ್ರಜ್ಞೆ ತಪ್ಪಿಡ್ತಾಳೆ. ಈ ಕಡೆ ಬ್ರ್ಯಾಕ್ಸ್ ನ ದುಡ್ಡನ್ನ ಹುಡ್ಕೋದಕ್ಕೆ ಅಂತ ಗ್ಯಾರೇಜ್ ಹತ್ರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರನ್ನ ಯಾಮಾರಿಸಿ ವೆಪನ್ ಇರೋಂತ ರೂಮ್ಗೆ ಬಂದು ಅಲ್ಲಿರುವಂತ ಗನ್ನ ತಗೊಂಡು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇವ್ರು 3 ಜನ ಕೂಡ ಕಾಡ್ನಲ್ಲಿ ಮಾತಾಡ್ತಾ ರೆಸಾರ್ಟ್ ಕಡೆಗೆ ಬರ್ತಿರ್ಬೇಕಾದ್ರೆ ಮತ್ತೆ ಜೀವಂತಗೊಂಡಿರುವಂತ ಡಾಕ್ಟರ್ ಟಾರ್ಚರ್ ಬಂದು ಮೆಡಿಸನ್ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅವನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇವರು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆಗೋದಿಲ್ಲ. ಆದ್ರಿಂದ ಡೇಮನ್ ಡಾಕ್ಟರ್ ಟಾರ್ಚರ್ ನ ಜೊತೆ ಅಲ್ಲಿಂದ ಕೆಳಗಡೆ ಹಾರ್ಬಿಡ್ತಾನೆ, ಇವರಿಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತ. ಆದ್ರಿಂದ ಇವರು ಕೂಡ ಅಲ್ಲಿಂದ ಮುಂದೆ ಸಾಕ್ತಾರೆ. ಸಲಿವನ್ ಹಾಗೆ ಅವನ ಟೀಮ್ ನವರು ಕೂಡ ವೆನಿಸ್ವಾಲಾಗೆ ಬಂದು ತಲುಪಿರ್ತಾರೆ. ಇಲ್ಲಿ ಗ್ಯಾಂಗ್ಸ್ಟರ್ಸ್ ಗಳ ಮಧ್ಯದಲ್ಲಿ ಸಿಗಾಕೊಂಡಿರುವಂತ ಜನರನ್ನ ಕಾಪಾಡೋದಕ್ಕೆ ಅಂತ ಬ್ರ್ಯಾಕ್ಸ್ ಕೂಡ ಒಂದು ಗ್ರಾನೇಟ್ ಅನ್ನ ಹಿಡ್ಕೊಂಡು ಹೊರಗಡೆ ಬಂದು ಹೇಳ್ತಾನೆ, ನೀವೇನಾದ್ರೂ ನಾನು ಹೇಳಿದ್ದನ್ನ ಕೇಳಿಲ್ಲ ಅಂತಂದ್ರೆ ಗ್ರಾನೇಟ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂತ. ಈ ಕಡೆ ಇವರು ಕೂಡ ಹಾಸ್ಟೇಜಸ್ ಗಳನ್ನ ಕಾಪಾಡೋದಕ್ಕೆ ಅಂತ ಹುಡ್ಕೊಂಡು ಬರ್ತಿರ್ಬೇಕಾದ್ರೇನೆ ಮಾಸ್ಕ್ ಹಾಕಿರುವಂತ ಒಬ್ಬ ವ್ಯಕ್ತಿ ಗ್ರಾನೇಟ್ ಇಟ್ಕೊಂಡು ಹೆದರ್ಸ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ. ಆದ್ರಿಂದ ಹಿಂದೆಯಿಂದ ಬಂದು ಗನ್ ಪಾಯಿಂಟ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಅದು ಬ್ರ್ಯಾಕ್ಸ್ ಅಂತ. ಬ್ರ್ಯಾಕ್ಸ್ ಅವನನ್ನ ಕೇಳ್ತಾನೆ, ನೀನ್ ನನ್ ಫ್ಯಾಂಟಸಿಲಿ ಏನ್ ಮಾಡ್ತಿದ್ಯಾ ಅಂತ. ಆದ್ರೆ ಇಲ್ಲಿ ಏನ್ ನಡೀತಿದೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಫಿಲಿಪ್ ನ ಜನರು ಇವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಜೇಡಿ ಇದ್ದಂತ ರೂಮ್ ನಲ್ಲಿ ಫಿಲಿಪ್ ನ ಕಡೆಯವರನ್ನ ಸಾಯಿಸಿ ಸಲಿವನ್ ಹಾಗೆ ಅವನ ಟೀಮ್ ನವರು ಜೇಡಿನ ಕಾಪಾಡ್ತಾರೆ. ಆದ್ರೆ ಫಿಲಿಪ್ ನ ಕಡೆಯ ಜನರು ಮತ್ತೊಂದ್ಸಲ ಜೀವಂತಗೊಳ್ಳೋದಕ್ಕೆ ಶುರುವಾಗ್ತಾರೆ. ಈ ಕಡೆ ಪ್ಯಾಟ್ರಿಕ್ ಹಾಗೆ ಬ್ರ್ಯಾಕ್ಸ್ ಇನ್ನೂ ಕೂಡ ಫಿಲಿಪ್ ನ ಜನರ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾರೆ. ಫಿಲಿಪ್ ಅಂತೂ ಬ್ರ್ಯಾಕ್ಸ್ ನ ಕೈಯಲ್ಲಿರುವಂತ ಬಾಂಬ್ ಅನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಸಲಿವನ್ ಹಾಗೆ ಅವನ ಜನರು ಬರ್ತಾರೆ. ಅದಕ್ಕೆ ಆ ಬಾಂಬ್ ಅನ್ನ ಕಿತ್ಕೊಂಡು ಸಲಿವನ್ ಹತ್ರ ಬಾಂಬ್ ಹಾಕೋದಕ್ಕೆ ನೋಡ್ತಿರ್ಬೇಕಾದ್ರೆ ಪ್ಯಾಟ್ರಿಕ್ ಅವನನ್ನ ತಡಿತಾನೆ. ಹಾಗೆ ಅಲ್ಲಿರುವಂತ ಫಿಲಿಪ್ ನ ಎಲ್ಲಾ ಜನರನ್ನು ಕೂಡ ಸಾಯಿಸ್ಬಿಡ್ತಾರೆ. ಇದರಿಂದ ಜೇಡಿ ಹಾಗೆ ಬ್ರ್ಯಾಕ್ಸ್ ತುಂಬಾ ಖುಷಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಯಾರೋ ಇವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೋಡಿದ್ರೆ ಫಿಲಿಪ್ ನ ಕಡೆಯ ಜನರು ಮತ್ತೊಂದ್ಸಲ ಜೀವಂತಗೊಂಡು ಬರ್ತಿರ್ತಾರೆ. ಇದರಿಂದ ಎಲ್ಲರ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಈ ಫೈಟ್ ನಲ್ಲಿ ಸಲಿವನ್ ನ ಟೀಮ್ ನಲ್ಲಿ ಇದ್ದಂತ ಎಲ್ಲಾ ಸೋಲ್ಜರ್ಸ್ ಗಳು ಸತ್ತೋಗ್ತಾರೆ. ಪ್ಯಾಟ್ರಿಕ್ ಹಾಗೆ ಬ್ರ್ಯಾಕ್ಸ್ ನ ಕಾಪಾಡೋದಕ್ಕಿಂತ ಸಲಿವನ್ ಕೂಡ ಅವನ ಪ್ರಾಣನ ತ್ಯಾಗ ಮಾಡ್ಬಿಡ್ತಾನೆ. ಹೇಗೋ ಮಾಡಿ ಅವರಿಬ್ರು ಕೂಡ ತಪ್ಪಿಸ್ಕೋತಾರೆ. ಹಾಗೆ ಫಿಲಿಪ್ ನ ಕಡೆಯ ಎಲ್ಲಾ ಜನರು ಮತ್ತೊಂದ್ಸಲ ಜೀವಂತಗೊಂಡಿರ್ತಾರೆ. ಈ ಕಡೆ ಇವರಿಬ್ರು ಫೋನ್ ನ ಹುಡ್ಕೊಂಡು ಹೋಟೆಲ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಮೆಲೆನಾಗೆ ನೆನಪಾಗುತ್ತೆ ಮೆಡಿಸನ್ ನ ಕಟ್ಟಾಕಿದ್ದಂತ ಜಾಗದಲ್ಲಿ ಒಂದು ಫೋನ್ ಇತ್ತು ಅಂತ. ಆದ್ರಿಂದ ಇವರಿಬ್ರು ಮತ್ತೆ ಅದೇ ಜಾಗಕ್ಕೆ ಬರ್ತಾರೆ. ಅಲ್ಲೇ ಇದ್ದಂತ ಫೋನ್ ನ ಯೂಸ್ ಮಾಡ್ಕೊಂಡು ಮೆಡಿಸನ್ ಗಂಡನ್ನ ಕಾಂಟ್ಯಾಕ್ಟ್ ಮಾಡಿ ಡೇಮನ್ ಕೊಟ್ಟಿದ್ದಂತ ನಂಬರ್ ಅನ್ನ ಅವನಿಗೆ ಕೊಟ್ಟು ಹೇಳ್ತಾರೆ, ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಡೇಮನ್ ಗೆ ಫ್ಲೈಟ್ ಬೇಕು ಅಂತ ಹೇಳಿ ಅಂತ. ಅದಕ್ಕೆ ಅವನು ಕೂಡ ಸರಿ ಅಂತ ಒಪ್ಕೋತಾನೆ. ಈ ಕಡೆ ಅನ್ಕಾನ್ಶಿಯಸ್ ಆಗಿದ್ದಂತ ಗ್ವೆನ್ ನ ಹೊರಗಡೆ ಕರ್ಕೊಂಡ್ ಬಂದು ಅವಳ ಪ್ರಾಣನ ಜೂಲಿಯಾ ಕಾಪಾಡ್ತಾಳೆ. ಆಗ ಗ್ವೆನ್ ಗೆ ಗೊತ್ತಾಗುತ್ತೆ ನನ್ ಫ್ಯಾಂಟಸಿಲಿ ನಾನು ನಿಕ್ ನ ಕಾಪಾಡೋದಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಾವೆಲ್ಲರೂ ಯಾರೋ ಬೇರೆಯವರ ಫ್ಯಾಂಟಸಿಲಿ ಇದೀವಿ ಅಂತ. ಇವರಿಬ್ರು ಬೇಸ್ಮೆಂಟ್ ನಲ್ಲಿ ಇರ್ಬೇಕಾದ್ರೆ ಯಾರೋ ಬರ್ತಿರೋಂತ ಶಬ್ದಗಳು ಕೇಳಿಸ್ತವೆ. ನೋಡಿದ್ರೆ ಹೇಗೋ ಮಾಡಿ ಪ್ಯಾಟ್ರಿಕ್ಸ್ ಹಾಗೆ ಬ್ರ್ಯಾಕ್ಸ್ ಅಲ್ಲಿಗೆ ಬಂದು ತಲುಪಿರ್ತಾರೆ. ಪ್ಲೇನ್ ಬರ್ತಿರೋ ವಿಷಯ ಇವರಿಬ್ರಿಗೂ ಕೂಡ ಗೊತ್ತಾಗಿ ಅದು ಬರ್ತಿದ್ದಂಗೆನೆ ನಾವೆಲ್ಲರೂ ಇಲ್ಲಿಂದ ಹೋಗ್ಬೇಕು ಅಂತ ಇವರು ನೋಡ್ತಿರ್ಬೇಕಾದ್ರೇನೆ ಮಿಸ್ಟರ್ ರಾರ್ಕ್ ಅಲ್ಲಿಗೆ ಸೆಕ್ಯೂರಿಟಿಗಳನ್ನ ಕರ್ಕೊಂಡ್ ಬಂದು ಇವರು ಹೊರಗಡೆ ಹೋಗದೆ ರೀತಿ ತಡಿತಿರ್ತಾನೆ, ನಿಮ್ಮ ಫ್ಯಾಂಟಸಿಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಲೇಬೇಕು ಅಂತ. ಅದೇ ಸಮಯಕ್ಕೆ ಗ್ವೆನ್ ಅಲ್ಲಿಗೆ ಬಂದು ಹೇಳ್ತಾಳೆ, ನಾವೆಲ್ಲರೂ ಯಾರ್ದೋ ಬೇರೆಯವರ ಫ್ಯಾಂಟಸಿಲಿ ಇದೀವಿ. 6 ವರ್ಷಗಳ ಹಿಂದೆ ಫೈರ್ ಆಕ್ಸಿಡೆಂಟ್ ನಲ್ಲಿ ನಿಕ್ ಅನ್ನೋ ಒಬ್ಬ ಹುಡುಗ ಸತ್ತೋಗಿದ್ದ. ಅವನು ಸಾಯೋದಕ್ಕೆ ನಾನೇ ಕಾರಣ. ಅದೇ ಬಿಲ್ಡಿಂಗ್ ನಲ್ಲಿ ಜೇಡಿ ಹಾಗೆ ಬ್ರ್ಯಾಕ್ಸ್ ಕೂಡ ಇದ್ರು ಅಂತ ಹೇಳಿದಾಗ ಇವನು ಹೇಳ್ತಾನೆ, ನಿಕ್ ನಮ್ಮ ಕ್ಲಾಸ್ಮೇಟ್ ಆಗಿದ್ದ. ಅವನು ರೂಮ್ ನಲ್ಲಿ ಇದ್ದಂತ ವಿಷಯ ನಮ್ಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಾವು ಓಡೊಂಟೋದ್ವಿ ಅಂತ. ಹಾಗೆ ಪೊಲೀಸ್ ಆಗಿದ್ದಂತ ಪ್ಯಾಟ್ರಿಕ್ ಕೂಡ ನಿಕ್ ನ ಕಾಪಾಡೋದಕ್ಕೆ ಪ್ರಯತ್ನ ಕೂಡ ಪಟ್ಟಿರ್ಲಿಲ್ಲ. ಆದ್ರೆ ಅಲ್ಲೆಲ್ಲೂ ಮೆಲೆನ ಮಾತ್ರ ಇರ್ಲಿಲ್ಲ ಅಂತಂದಾಗ ಇವಳು ಹೇಳ್ತಾಳೆ, ನಿಕ್ ನನ್ನ ಇಷ್ಟಪಡ್ತಿದ್ದ, ಅದಕ್ಕೆ ಅವನು ಡೇಟಿಂಗ್ ಗೋಸ್ಕರ ನನ್ನ ಹೊರಗಡೆ ಕರ್ದ. ಆದ್ರೆ ನಾನೇ ಹೋಗೋದಕ್ಕೆ ಒಪ್ಕೊಂಡಿರ್ಲಿಲ್ಲ. ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗಿದ್ದಂತ ದಿನ ಅವನು ಹೊರಗಡೆ ನನ್ ಜೊತೆ ಡೇಟಿಂಗ್ ನಲ್ಲಿ ಇರ್ಬೇಕಿತ್ತು. ಅವತ್ತು ನಾನು ಡೇಟಿಂಗ್ ಗೆ ಹೋಗಿದ್ರೆ ಅವನ ಪ್ರಾಣ ಉಳಿತಿತ್ತು. ಒಂದ್ ರೀತಿ ಅವನು ಸಾಯೋದಕ್ಕೆ ನಾನು ಕೂಡ ಕಾರಣ ಅಂತ. ಅಂದ್ರೆ ಯಾರೋ ನಿಕ್ಕುಗೆ ಬೇಕಾಗಿರುವಂತವ್ರು ನಿಕ್ ನ ಸಾವಿಗೆ ಕಾರಣ ಆಗಿರುವಂತ ಇವರೆಲ್ಲರನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಇದನ್ನ ಸ್ಟಾಪ್ ಮಾಡೋದು ಹೇಗೆ ಅಂತ ಕೇಳಿದಾಗ ರಾರ್ಕ್ ಹೇಳ್ತಾನೆ, ನೀವೆಲ್ಲರೂ ಸತ್ ಮೇಲೆನೆ ಇದು ಸ್ಟಾಪ್ ಆಗೋದು ಅಂತ. ಅದೇ ಸಮಯಕ್ಕೆ ಪ್ಲೇನ್ ಬರ್ತಿರುವಂತ ಶಬ್ದ ಇವರಿಗೆ ಕೇಳಿಸುತ್ತೆ. ಹೇಗೋ ಮಾಡಿ ಅವರಿಂದ ಎಲ್ಲ ತಪ್ಪಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಯಾರೋ ಪ್ಲೇನ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಬ್ಲಾಸ್ಟ್ ಮಾಡಿದ್ದು ಫಿಲಿಪ್ ಹಾಗೂ ಅವನ ಜನರೇ. ಅವರು ಇವ್ರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹೇಗೋ ಮಾಡಿ ಇವರು ತಪ್ಪಿಸ್ಕೊಂಡು ಕಾಡಿನ ಒಳಗಡೆ ಬರ್ತಾರೆ. ಈಗ ಇವರೆಲ್ಲರೂ ಅನ್ಕೋತಾರೆ, ಮಿಸ್ಟರ್ ರಾರ್ಕ್ ಹಾಗೆ ಜೂಲಿಯಾ ನಿಕ್ ನ ತಂದೆ ತಾಯಿ ಇರ್ಬೋದು, ನಮ್ಮ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಅವರೇ ಹೀಗೆಲ್ಲ ಮಾಡ್ತಿರ್ಬೋದು ಅಂತ. ಅದಕ್ಕೆ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ, ಆ ಗುಹೆ ಒಳಗಡೆ ಇರುವಂತ ಸ್ಟೋನ್ ಅನ್ನ ನಾಶ ಮಾಡಿದ್ರೆ ಇದೆಲ್ಲ ಸ್ಟಾಪ್ ಆಗುತ್ತೆ ಅಂತ. ಇದರಿಂದ ಇವರೆಲ್ಲರೂ ಗುಹೆ ಕಡೆಗೆ ಹೋಗೋದಕ್ಕೆ ಶುರು ಮಾಡಿ ಸ್ವಲ್ಪ ಹೊತ್ತಿನ ನಂತರ ಇಲ್ಲಿಗೆ ಬಂದು ತಲುಪ್ತಾರೆ. ಹೀಗೆ ಇವರು ತುಂಬಾ ಹೆದರ್ಕೊಂಡೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಗುಹೆ ಇವರೆಲ್ಲರನ್ನು ಕನ್ಫ್ಯೂಸ್ ಮಾಡಿ ಬೇರೆ ಬೇರೆ ಆಗೋ ರೀತಿ ಮಾಡಿಬಿಡುತ್ತೆ. ಪ್ಯಾಟ್ರಿಕ್ ನೀರಿನ ಒಳಗಡೆ ಅಲ್ಲಿಂದ ಮುಂದೆ ಸಾಕ್ತಿರ್ಬೇಕಾದ್ರೆ ಒಂದಷ್ಟು ಕೈಗಳು ಹೊರಗಡೆ ಬಂದು ಇವನನ್ನ ಎಳ್ಕೊಬಿಡ್ತವೆ. ಆಗ್ಲೇ ಡೇಮನ್ ಬ್ಲಾಕ್ ಲಿಕ್ವಿಡ್ ಅನ್ನ ತುಂಬಿ ಒಂದು ಬಾಟ್ಲ್ ಅನ್ನ ಮೆಲಿನಾಗೆ ಕೊಟ್ಟಿದ್ನಲ್ಲ, ಅದು ಮೆಡಿಸನ್
ಮೆಡಿಸನ್ಗೆ ಸಿಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಇವಳ ತರನೇ ಇರುವಂತ ಮತ್ತೊಬ್ಳು ಹುಡುಗಿ ಬಂದು ಇವಳನ್ನ ಹೆದರಿಸೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಮತ್ತೆ ಡಾಕ್ಟರ್ ಟಾರ್ಚರ್ ಬಂದು ಅವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಗ್ವೆನ್ ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ಇವಳ ಮಗಳು ಇವಳ ಗಂಡನ್ನ ಸಾಯಿಸ್ಬಿಟ್ಟಿರ್ತಾಳೆ. ಇದನ್ನ ಅವಳು ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸತ್ತೋಗಿರುವಂತ ನಿಕ್ನ ಆತ್ಮ ಅಲ್ಲಿಗೆ ಬರುತ್ತೆ. ಅದಕ್ಕೆ ಇವಳು ಹೇಳ್ತಾಳೆ ರಾರ್ಕ್ ಹಾಗೆ ಜೂಲಿಯಾಗೆ ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಹೇಳು ಅಂತ. ಅವರಿಬ್ರು ಯಾರು ಅಂತ ನಿಕ್ನ ಆತ್ಮ ಕೇಳುತ್ತೆ. ಹೇಗೋ ಮಾಡಿ ಪ್ಯಾಟ್ರಿಕ್ ನೀರಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಮೆಲಿನಾ ಬಂದು ಅವನಿಗೆ ಚುಚ್ಚೋದಕ್ಕೆ ಶುರು ಮಾಡಿಬಿಡ್ತಾಳೆ. ನಂತರ ಎಲ್ರೂ ಒಂದು ಜಾಗಕ್ಕೆ ಬಂದು ಸೇರಿದಾಗ ಇಲ್ಲಿ ನಮ್ಗೆ ಒಂದು ದೊಡ್ಡ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ನಿಕ್ನ ಸಾವಿಗೆ ಕಾರಣ ಆಗಿರುವಂತವ್ರನ್ನೆಲ್ಲ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರೋದು ಬೇರೆ ಯಾರು ಅಲ್ಲ, ಅದು ಮೆಲೆನಾನೇ. ಅಂದ್ರೆ ಇವರೆಲ್ಲರೂ ಮೆಲೆನಾ ಫ್ಯಾಂಟಸಿಲೇ ಇರೋದು ಅಂತ. ನಿಕ್ ಹಾಗೆ ಮೆಲೆನಾ ಒಬ್ರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಿದ್ರು. ಅದ್ರಲ್ಲೂ ನಿಕ್ ಅಂತೂ ಇವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡ್ಕೊತಿದ್ದ. ಅಂತವನನ್ನ ದೂರ ಮಾಡಿರುವಂತೆ ಇವರೆಲ್ಲರನ್ನೂ ಸಾಯಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಆದ್ರೆ ಇವ್ರು 3 ಜನ ಅವರಿಂದ ತಪ್ಪಿಸ್ಕೊಂಡು ಸ್ಟೋನ್ ಇರೋಂತ ಜಾಗಕ್ಕೆ ಬಂದು ತಲುಪ್ತಾರೆ, ಇದನ್ನ ನಾಶ ಮಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಮಿಸ್ಟರ್ ರಾರ್ಕ್ ಬಂದು ಅವರನ್ನ ತಡಿತಾನೆ. ಅದನ್ನ ನಾಶ ಮಾಡಬೇಡಿ, ನನ್ನ ಫ್ಯಾಂಟಸಿನೂ ಕೂಡ ಆಮೇಲೆ ಮುಗ್ದೋಗುತ್ತೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೂಲಿಯಾ ಬೇರೆ ಯಾರೋ ಅಲ್ಲ, ಮಿಸ್ಟರ್ ರಾರ್ಕ್ ನ ಹೆಂಡತಿನೇ. ಅವಳಿಗೆ ಒಂದು ಕಾಯಿಲೆ ಇರುತ್ತೆ. ಕಾಯಿಲೆ ಜಾಸ್ತಿ ಆಗಿ ಅವಳು ಸತ್ತೋಗ್ತಿದ್ದಂಗೆನೆ ಈ ಐಲ್ಯಾಂಡ್ ಅವಳನ್ನ ಮತ್ತೊಂದ್ಸಲ ಜೀವಂತಗೊಳಿಸುತ್ತೆ. ಇದೇ ರೀತಿ ಜೂಲಿಯಾ ತುಂಬಾ ವರ್ಷಗಳಿಂದ ಸಾಯ್ತಿರ್ತಾಳೆ, ಹಾಗೆ ಮತ್ತೊಂದ್ಸಲ ಜೀವಂತಗೊಳ್ತಿರ್ತಾಳೆ. ಹಾಗೆ ಅವ್ರ ಹತ್ರ ಇದ್ದಂತ ಬಾಂಬ್ ಅನ್ನು ಕೂಡ ಕಿತ್ಕೊಬಿಡ್ತಾನೆ. ಆಗ ಅಲ್ಲಿಗೆ ಮೆಲೆನಾ ಕೂಡ ಬರ್ತಾಳೆ. ಇವನು ನನ್ನನ್ನ ಕ್ಷಮಿಸಿ ಅಂತ ಹೇಳಿ ಬಾಂಬ್ ಅನ್ನ ಅಲ್ಲೇ ಬಿಸಾಕಿ ಹೊರಟೋಗ್ತಾನೆ. ಇವನು ಹೊರಗಡೆ ಬಂದಾಗ ಜೂಲಿಯಾ ಅವನಿಗೆ ಹೇಳ್ತಾಳೆ ನನಗೆ ಈ ರೀತಿ ಬದುಕೋದಕ್ಕೆ ಆಗ್ತಿಲ್ಲ, ನನ್ನನ್ನ ಸಾಯೋದಕ್ಕೆ ಬಿಡು, ಹಾಗೆ ನಿನ್ನ ಗೆಸ್ಟ್ ಗಳನ್ನ ಕಾಪಾಡು ಅಂತ. ಅದಕ್ಕೆ ಇವನು ಕೂಡ ಒಪ್ಕೊಂಡು ಇವನ ಕೈಯಲ್ಲಿ ಹಾಕಿದ್ದಂತ ಉಂಗ್ರನ್ನ ತೆಗಿತಾನೆ. ಇದರಿಂದ ಜೂಲಿಯಾಗೆ ಮುಕ್ತಿ ಸಿಗುತ್ತೆ. ಅಲ್ಲಿಗೆ ಪ್ಯಾಟ್ರಿಕ್ ಬಂದು ಅವರೆಲ್ಲರನ್ನು ಬಿಟ್ಬಿಡು ಅಂತ ಮೆಲೆನಾಗೆ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ರಾರ್ಕ್ ಬಂದು ಎಲ್ಲರಿಗೂ ಹೇಳ್ತಾನೆ ಈ ಐಲ್ಯಾಂಡ್ಗೆ ಬರೋರೆಲ್ಲರಿಗೂ ಒಂದೊಂದು ಫ್ಯಾಂಟಸಿ ಸಿಗುತ್ತೆ ಅಂತ. ಅದನ್ನ ಕೇಳಿ ಮೆಡಿಸನ್ ಆ ಬ್ಲಾಕ್ ಲಿಕ್ವಿಡ್ ಅನ್ನ ಕುಡಿದು ಹೇಳ್ತಾಳೆ ನನ್ನ ಫ್ಯಾಂಟಸಿ ಏನಂತಂದ್ರೆ ಮೆಲೆನಾ ನಿಕ್ನ ಜೊತೆ ಪಾತಾಳ ಲೋಕಕ್ಕೆ ಹೊಟ್ಟೋಗ್ಲಿ ಅಂತ. ಆಗ ನಿಕ್ನ ಆತ್ಮ ಬಂದು ಅವಳನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಅವಳು ಹೋಗ್ತಿದ್ದಂಗೆನೆ ಅವಳ ಫ್ಯಾಂಟಸಿನಲ್ಲಿದ್ದಂತ ಎಲ್ಲಾ ಕ್ಯಾರೆಕ್ಟರ್ ಗಳು ಕೂಡ ಹೊಟ್ಟೋಗ್ತವೆ. ಆಗ ಅವಳು ಮತ್ತೆ ಬಂದು ಬಾಂಬ್ ಅನ್ನ ಹಾಕಿ ಹೊಟ್ಟೋಗ್ತಾಳೆ. ಆ ಬಾಂಬ್ ನ ಮೇಲೆ ಹಾರಿ ಪ್ಯಾಟ್ರಿಕ್ ಎಲ್ಲರ ಜೀವನ ಕಾಪಾಡ್ತಾನೆ. ಮುಂದಿನ ಸೀನ್ ನಲ್ಲಿ ನೋಡಿದ್ರೆ ಎಲ್ಲರೂ ಹೋಟೆಲ್ಗೆ ಬಂದು ತಲುಪಿರ್ತಾರೆ. ಆಗ ರಾರ್ಕ್ ಹೇಳ್ತಾನೆ ಪ್ಯಾಟ್ರಿಕ್ ಕೂಡ ಅವನ ತಂದೆ ತರನೇ ಬೇರೆಯವರಿಗೋಸ್ಕರ ಅವನ ಪ್ರಾಣನ ಕೊಟ್ಟ ಅಂತ, ಹಾಗೆ ಜೂಲಿಯಾಗೂ ಕೂಡ ಮುಕ್ತಿ ಸಿಕ್ಕಿದೆ ಅಂತ. ನಂತರ ಮಿಕ್ಕಿರೋಂತ ಇವ್ರು 3 ಜನ ಐಲ್ಯಾಂಡ್ ಇಂದ ಹೋಗ್ತಿರ್ಬೇಕಾದ್ರೆ ರಾರ್ಕ್ ಗಮನಿಸ್ತಾನೆ ಜೇಡಿ ಸತ್ತೋಗಿರೋದಕ್ಕೆ ಬ್ರ್ಯಾಕ್ಸ್ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆಗ ರಾರ್ಕ್ ಅವನಿಗೆ ಹೇಳ್ತಾನೆ ನೀನು ಇಷ್ಟೊತ್ತು ನಿನ್ನ ಅಣ್ಣ ಜೇಡಿಯ ಫ್ಯಾಂಟಸಿಲಿ ಇದ್ದೆ, ನಿನಗೆ ಇನ್ನೂ ಕೂಡ ಯಾವ ಫ್ಯಾಂಟಸಿನೂ ಕೂಡ ಸಿಕ್ಕಿಲ್ಲ, ಬೇಕಾದ್ರೆ ಅದನ್ನ ನೀನು ಉಪಯೋಗಿಸ್ಕೋಬಹುದು ಅಂತ. ಆಗ ಇವನು ಕೂಡ ಹೇಳ್ತಾನೆ ಜೇಡಿ ಮತ್ತೆ ಬದುಕಿ ಅವ್ನ ಮನೆಗೆ ಹೋದ್ರೆ ಸಾಕು ಅಂತ, ಅದು ನೆರವೇರ್ಬೇಕು ಅಂತಂದ್ರೆ ನಿನ್ನ ಜೀವನ ಪೂರ್ತಿ ನೀನ್ ಇಲ್ಲೇ ಇರಬೇಕು ಅಂತ ರಾರ್ಕ್ ಹೇಳ್ದಾಗ ಅದಕ್ಕೆ ಇವನು ಕೂಡ ಒಪ್ಕೋತಾನೆ. ಆಗ ನಮ್ಗೆ ತೋರಿಸ್ತಾರೆ ಜೇಡಿ ಪ್ಲೇನ್ ನ ಒಳಗಡೆ ಇರ್ತಾನೆ. ಜೇಡಿ ಗ್ವೆನ್ ಮೆಡಿಸನ್ 3 ಜನ ಕೂಡ ಮತ್ತೆ ಐಲ್ಯಾಂಡ್ ಇಂದ ಮನೆಗೆ ಹೋಗ್ತಾರೆ. ಈಗ ಈ ಐಲ್ಯಾಂಡ್ ನಲ್ಲಿ ಉಳ್ಕೊಂಡಿರೋದು ರಾರ್ಕ್ ಹಾಗೆ ಬ್ರ್ಯಾಕ್ಸ್ ಮಾತ್ರ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.